ಸರಿ ನೋಡಿ ನೀವು ನೋಡಿದ್ರೆ ಸುಮ್ಮನೆ ಸರ್ ಎಕ್ಸ್ಪೀರಿಯನ್ಸ್ ಮಾಡಿ ಸ್ವಲ್ಪ ಸೌಂಡ್ ಬರುತ್ತೆ ಸುಮ್ಮನೆ ಯಾವ್ದಾರು ಒಂದೇ ಇಟ್ಕೊಳ್ರಿ ಯಾವ್ದಾರು ಒಂದೇ ಜಿಯೋ ಬೋರ್ಡ್ ಮಾಡಿ ಜಿಯೋ ಬೋರ್ಡ್ ಮಾಡಿರಿ ಸರ್ ನೀವೇ ಮಾಡಿ ಹಾಂ ಮಾಡಿರಿ ಆಯ್ತು ಹಾಕಿ ಇನ್ನೊಂದು ಸರಿ ಹಾಕಿ ತೋರಿಸಿ ಆಯ್ತಾ ಆಯ್ತು ಮಾಡಿದ್ವಿ ಈಗ ಒಂದು ಇದು ಮಾಡಿ ಚೌಕ ಮಾಡಿ ಕಡಿಮೆ ಮಾಡಲಿಕ್ಕೆ ಬಾಳೆ ದೊಡ್ಡ ಚೌಕ ಮಾಡುವುದೇ ನೀನು ಮಾಡು ಸ್ವಲ್ಪ ಸರಿ ವಿಕೆಟ್ ಹಾಕ್ಬೇಕು ನೋಡೋದು ಬೇರೆ ಬೇರೆ ಚೌಕ ಮಾಡಿದಲ್ಲ ಅದು ಮತ್ತೆ ಇದ್ರಾಗ ಏನೇನು ಮಾಡ್ಬೋದು ನೀನು ತ್ರಿಭುಜ ಮಾಡ್ಬೋದು ಇದು ತ್ರಿಭುಜ ಮಾಡಿ ತ್ರಿಭುಜ ಇದು ಮಾಡಿ ಈಗ ಲಂಬಕೋನ ಇದು ಮಾಡು ತ್ರಿಭುಜ ಇದೇನಾಯ್ತು ಲಂಬಕೋನ ಐತಲ್ಲ ಇಲ್ಲಿ ಯಾವ ತ್ರಿಭುಜ ಆಗ್ತದೆ ಲಂಬಕೋನ ತ್ರಿಭುಜ ನೀವು ನಿನ್ನೆ ಚಿತ್ರ ತೆಗೆದಿರಲ್ಲ ಎದುರು ತೆಗೆದಿರಿ ಹೇಳಿ ಅದು ಯಾವ್ದು ಇದ್ರ ತೆಗೆದಿದ್ದೀರಿ ಈಗ ಎದುರು ಚಿತ್ರ ಇದು ಬಂದಿದ್ದಾರೆ ಜಟಾರ್ ಜಠರ ಚಿತ್ರ ತೆಗೆದಿರಲ್ಲ ಅದು ಎಲ್ಲಿ ಇರ್ತೈತಿ ಸರ್ ನಿಮ್ಮ ಕಡೆ ಬರ ಅನಿಲ್ ಸರ್ ಈಚೆ ಕಡೆ ಮಾಡಿ ಹಿಂಗೆ ಮಾಡ್ಕೋಬೇಕು ಜಠರ ಚಿತ್ರ ತೆಗೆದಿರಲ್ಲ ಅದನ್ನ ಇದು ಏನದು ಒಳ ಹೋಗ್ತಿದೆ ನಾವು ತಿನ್ನುವಂಥ ಆಹಾರ ಆಹಾರ ಚಿತ್ರ ಸಣ್ಣ ನೀನು ನಿಜ ಯಾವುದು ಚಿತ್ರ ತೆಗೆದ ನೀನು ಇದರಾಗ ಯಾವುದು ಅದು ಚೌಕ ಆಯತಗಣ ಎಲ್ಲೈತಿ ಇದು ಇಲ್ಲಿ ಇದ್ರ ಮೇಲೆ ಹಿಂಗೆ ತೆಗಿತೇವೆ ಈ ರೀತಿ ಇರ್ತದೆ ನೀವೇನಪ್ಪ ಅಂದ್ರೆ ಜಾತ್ರೆಗಳು ಹೋಗಿರ್ತೀವಿ ಹೌದಲ್ಲ ಏನಂದ್ರೆ ಪಾಪ್ಕಾರ್ನ್ ಆಯ್ತು ಶೇಂಗಾ ಆಯ್ತು ಹಿಂಗೇನಾರ ಮಾರ್ತಿರ್ತಾರೆ ನೀವು ನೋಡಿರ್ಬೋದು ಅವ್ರ ಬಳಿ ಒಂದು ಡಬ್ಬಿ ಹಿಂಗಿರ್ತಾವ ಗುಂಡಿರ್ತಾವ ಇನ್ನೊಂದು ಇದು ಇರ್ತಿ ಚೀಟ್ ಕಟ್ಟಿರ್ತಾನೆ ನೋಡಿ ಹಿಂಗೆ ಇದು ಮಾಡಿರ್ತಾನೆ ಇದಕ್ಕೆ 5 ರೂಪಾಯಿ ಅಂತ ಹೇಳ್ತಾನ ಇದು ಒಂದಕ್ಕೆ ಇದಕ್ಕೇನು ಹೇಳ್ತಾನಂದ್ರೆ 10 ರೂಪಾಯಿ ಈಗ ನೀವು ಹೇಳಿ ಇಂಥವು ಎಷ್ಟು ತೊಗೊಂಡ್ರೆ ಇದಕ್ಕೆ ಈಕ್ವಲ್ ಆತ ಅನ್ಕೊಂಡ್ರಿ ನೀವು 2 ತೊಗೊಂಡು ಈಕ್ವಲ್ ಆತ ಅನ್ಕೊಂಡ್ರಿಲ್ಲ ಈಗ ನೋಡು ನಾವು ನೀರು ಹಾಕಿ ನೋಡು ಎಷ್ಟು ಆಗ್ತದೆ ಅಂತೇಳಿ ಒಂದು 2 ನೀರು ಇರ್ತವೆ ಬಾಗಿಲು ಇರ್ತವೆ 2 ಕೇಳಿರ ಎಲ್ಲರೂ ಹೌದಿಲ್ಲ ಅಂದ್ರೆ 2 ಅಂದ್ರೆ 5 ತೊಗೊಂಡು ಹಾಕಿದ್ರೆ ಏನಾಗ್ತೈತಿ 10 ರೂಪಾಯಿ ಆಗ್ಬೇಕು ಹೌದಲ್ಲ 10 ರೂಪಾಯಿ ಇಟ್ಟಿರ್ತಾನ ನಾವು ಒಂದು ಆಗ್ತಾ ಇದಾವೆ ಅದು ಸ್ವಲ್ಪ ಸ್ವಲ್ಪ ಎಷ್ಟು ಹಾಕಿದ್ದೇವೆ ಈಗ 1 ಹಾಕಿದ್ದೇವೆ ಈಗ ತುಂಬ್ತೇನ್ರು 2 ಅಂದ್ರೆ ನೀವೆಲ್ಲರೂ ಎಷ್ಟು ಹಾಕಿದೆ ಮಕ್ಕಳು ಅದ್ರಾಗ ಈಗ ನಾವು ನೋಡಿದ್ರಿ ನೋಡಕ್ಕೆ ಏನು ಅನಿಸ್ತಾ ಇವು ಇದು 2 ಇದೆ ಅಂತ ಅನಿಸ್ತೈತಿ ನಿಮಗೆ ಆದ್ರೆ ಎಷ್ಟು ಹಿಡಿತಿದ್ರೊಳಗ 3 ನೀವು ಯಾವಾಗಲೂ ಈ ರೀತಿ ಏನಾರ ಚೀಟ್ ಹೊಡೆದ್ರಂತಿಗೋ ಜಾತ್ರೆಗೆ ಯಾರ ತಗೋಬೇಕು ನೀವು ಇಂಥರ ತಗೋಬೇಕು ಇಂಥರ ತಗೋಬೇಕು ಇದ್ರಾಗ ಎಷ್ಟು ಪಟ್ಟು ಹಿಡಿತದೆ ಇದ್ರದ್ದು 3 ಪಟ್ಟು ಹಿಡಿತೈತಿ ಗೊತ್ತಿರ್ತದೆ ನಿಮ್ಗೆ ಗೊತ್ತಾಯ್ತೀಗ ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ ಏನಂದರೆ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಮಕ್ಕಳಿಗೆ GPT ಶಿಕ್ಷಕರಾಗಿರುವಂತಹ ಶ್ರೀಯುತ ಪ್ರತಾಪ್ ಸರ್ ಅವರು ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಈ ರೀತಿಯ ವಿಜ್ಞಾನ ಚಟುವಟಿಕೆಗಳನ್ನು ದಿನಾಲೂ ಅವರು ಮಾಡಿಸ್ತಾರೆ. ವಿಜ್ಞಾನ ಕಲಿಕೆ ಅನ್ನೋದು ಗಣಿತ ಅನ್ನೋದು ಸರಳನೇ ಇರ್ತದೆ, ಆದರೆ ಈ ಥರದ ಕಲಿಕೋಪಕರಣಗಳನ್ನು ಬಳಕೆ ಮಾಡಿ ಮಕ್ಕಳಿಗೆ ಕಲಿಸಿದಾಗ ಮಕ್ಕಳಿಗೆ ಸರಳ ಆಗ್ತದೆ.
ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನ ಗಣಿತ ಬಹಳ ವೇಗವಾಗಿ ಬೆಳೀತಾ ಇದೆ. ನಮ್ಮ ಹಳ್ಳಿ ಮಕ್ಕಳು ಕೂಡ ಈ ರೀತಿಯ ಕಲಿಕೋಪಕರಣಗಳ ಮೂಲಕ ವಿಜ್ಞಾನವನ್ನು ಸರಳಗೊಳಿಸುವಂಥ ಪ್ರಯತ್ನವನ್ನು ನಮ್ಮ ಸಾತಲಗಾಂವ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಪಾಲಕರಲ್ಲಿ ಒಂದು ವಿನಂತಿ ಏನಂದರೆ, ಈ ರೀತಿಯ ಚಟುವಟಿಕೆನ ನಾವು ಮಾಡ್ತೀವಿ ಮತ್ತು ಅನೇಕ ಸರ್ಕಾರಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕು. ಆ ಮಕ್ಕಳು ಹಾಜರಾತಿ ದಿನಾಲೂ ಇರುವಂತೆ ನೀವೆಲ್ಲ ನೋಡ್ಕೊಳ್ತೀರಿ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಇವತ್ತಿನ ಈ ವಿಜ್ಞಾನ ಏನು ಚಟುವಟಿಕೆ ಪ್ರದರ್ಶನವನ್ನು ಮಾಡಿದಂಥ ಪ್ರತಾಪ್ ಅವರಿಗೆ, ಕೆ ಗುರುಗಳಿಗೆ ನಾನು ಧನ್ಯವಾದನ ಹೇಳ್ತೇನೆ. ಸರ್